ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣ. ಇವತ್ತು ಶುಕ್ರವಾರ. ಇವತ್ತು ಒಂದು ವರ್ಷದಿಂದ ಬಂದಾಗ ಹೇಗಿತ್ತು, ಈಗ ಹೇಗಿತ್ತು ಅಂತ ಕೇಳ್ತಾ ಇದ್ದಾರೆ. ಅವತ್ತು ನಮ್ಮ ಮುಖದಲ್ಲಿ, ಯಾರ ಮುಖದಲ್ಲೂ ಇಷ್ಟು ಕಳೆ ಇರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಇಷ್ಟು ನಗುಮುಖನೂ ಯಾರ ಮುಖದಲ್ಲೂ ಇರಲಿಲ್ಲ. ಯಾಕೆ, ಸತೀಶು ಅವಾಗ ನನಗೆ ಫಸ್ಟ್ ಪರಿಚಯ ಆಗಿದ್ದು. ಸೆಕೆಂಡ್ ರಾಧಾ ಹಿರೇಗೌಡ್ರುವೆ. ಬಿಡಿ, ನಿಮ್ಮ ನಮ್ರತಾ ಮೇಡಮ್ ಯಾವತ್ತು ನಮ್ಮ ಮಠಕ್ಕೆ ಕಾಲಿಟ್ರೋ ಅವತ್ತಿಂದ ನಾನು ಈ ಸ್ಕೂಲ್ ಓಪನ್ ಮಾಡೋದು ಹೇಗಾಗಿದೆಯೋ ಹಂಗೆ ಚಾನಲ್ ಓಪನ್ ಮಾಡೋದು ಆಗ್ಬಿಟ್ಟಿದೆ ನನಗೆ. ಯಾಕೆ ಅದೇನೋ ಗೊತ್ತಿಲ್ಲ ನನಗೆ, ಎಷ್ಟು ಚಾನಲ್ ಆಗ್ತಾವೆ ಅಂತ ಹೆಸರು ಹೇಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಒಂದೊಂದು ಚಾನಲ್ ಒಂದೊಂದು ತಿಂಗಳಿಗೆ ಆಗ್ತಾ ಇದೆ. ಯಾಕೆಂದ್ರೆ ಯಾವತ್ತು ತನು ಮನ ಧನ ಮೂರೂ ಇರಬೇಕು. ಆ ಮನಸ್ಸು ಕೊಟ್ಟಾಗ ಆ ಮನಸ್ಸು ಯಾವತ್ತು ಈ ಶ್ರದ್ಧೆಯಿಂದ ಈ ಸಂಸ್ಥೆನ ಶಿವಸ್ವಾಮಿ ಆಗ್ಲಿ ನಮ್ರತಾ ಆಗ್ಲಿ ಅವರು ಎಷ್ಟು ದೇವ್ರ ಹತ್ರ ಆಗ್ತಾ ಇದ್ದಾರೆ ಅಂದ್ರೆ, ಪ್ರತಿ ಶುಕ್ರವಾರ ನಾನು ಪೂಜೆ ಮಾಡ್ತೀನಿ. ಆ ಪ್ರತಿ ಶುಕ್ರವಾರ ನಾನು ಪೂಜೆಗೆ ಯಾವತ್ತೂ ತಪ್ಪಿಸ್ಕೊಳ್ಳೋದೇ ಇಲ್ಲ. ಅವರು ಒಬ್ರು ಚಾಮುಂಡೇಶ್ವರಿ ತಾಯಿಗೆ ಮತ್ತು ರಾಜರಾಜೇಶ್ವರಿಗೆ ಇಬ್ರುವೆ ದತ್ತು ಮಕ್ಕಳ ತರ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಕಷ್ಟ ಅನ್ನೋದು ಪ್ರತಿಯೊಬ್ಬರು ಮನುಷ್ಯನಿಗೂ ಸಿಗುತ್ತೆ, ಬರುತ್ತೆ, ಹೋಗುತ್ತೆ. ಆದ್ರೆ ನಾವ್ ಯಾವತ್ತು ನಮ್ಮ ಮುಖದಲ್ಲಿ ಕಷ್ಟ ತೋರ್ಸಕ್ಕಂತೂ ಆಗಲ್ಲ, ನಮ್ಮ ಹೃದಯದಲ್ಲೂ ಸಹ ಕಷ್ಟ ತೋರ್ಸಕ್ ಆಗಲ್ಲ. ನಮ್ಮ ಮುಖ ಯಾವತ್ತು ನಗುಮುಖವಾಗೇ ಇರ್ಬೇಕು. ಇವತ್ತು ನಮಗೂ ಎಷ್ಟೋ ಕಷ್ಟಗಳು ಇರ್ತವೆ. ಯಾವಾಗ ಆ ಕಷ್ಟಗಳು ನೋಡ್ತಾ ಇರ್ತೀವೋ, ಪರ್ಸನ್ಸ್ ಯಾರು ನೋಡ್ತಾ ಇರ್ತೀವೋ ಆ ಮುಖ, ದೇವ್ರ ಮುಖ ನೋಡಿದಾಗ ನಮಗೆ ಭಕ್ತಿ ಬರ್ತದೆ. ಒಬ್ಬ ಮನುಷ್ಯನ ಮುಖ ನೋಡಿದಾಗ ಒಂದು ಸಂತೋಷ ಬರುತ್ತೆ. ಇವತ್ತು ಆ ಸಂತೋಷ, ಸಡಗ, ಸಂಭ್ರಮ 1 ವರ್ಷ ಪೂರೈಸಿದೀವಿ. ಈ ಮಗು ಇನ್ನೂ ಚೆನ್ನಾಗಿ ಬೆಳಿಬೇಕು. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಚೆನ್ನಾಗಿದೆ ಅಂತ ಶಿವಸ್ವಾಮಿಯವ್ರು ಹೇಳ್ತಾನೆ ಇರ್ತಾರೆ. ನಮ್ಮ ಟೀಮ್ ಇದೆ ಸ್ವಾಮೀಜಿ, ನಾನ್ ಕುಂತ್ಕೊಂಡು ಮಾಡ್ತಾ ಇದ್ದೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ. ಅವರು TRP ಸ್ವಲ್ಪ ಕಮ್ಮಿ ಆದಾಗ ಇಬ್ರುವೆ ತುಂಬಾ 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 ಬೇಜಾರಾದ್ರು. ನಾನು ಹೇಳ್ದೆ, ಅದು ಬರುತ್ತೆ ಹೋಗುತ್ತೆ. ಸಮ್ ಟೈಮ್ ಮೆಟ್ಲತ್ತುವಾಗ 101 ಮೆಟ್ಲು ಹತ್ತುತ್ತೀವಿ, 61 ಮೆಟ್ಲು ಹತ್ತುತ್ತೀವಿ, 108 ಮೆಟ್ಲು ಹತ್ತೀವಿ. ಆ ಮೆಟ್ಲು ಹತ್ತದ ಮೇಲೆ ದೇವ್ರ ದರ್ಶನ ಮಾಡೋದು. ಅದೇ ರೀತಿ ನಮಗೆ ಒಂದಲ್ಲ ಒಂದು ಕಷ್ಟಗಳು ಪರ್ಸನ್ಗೆ, ಮನುಷ್ಯನಿಗೆ ಬಂದೇ ಬರುತ್ತೆ. ಅದನ್ನೆಲ್ಲ ನಾವು ಆಗಕ್ಕಲ್ಲ. 1 ಮೆಟ್ಲು ಹತ್ತಾದ್ಮೇಲೆ 2ನೇ ಮತ್ತೆ ಮೆಟ್ಲು ಹತ್ತಕ್ಕಾಗೋದು. ಇವತ್ತು ನಾವು 108 ಮೆಟ್ಲು ಹತ್ತಬೇಕು ಅಂದ್ರೆ ಇನ್ನೂ ಸಾಹಸ ಮಾಡಬೇಕು. ನಿಮ್ಮಲ್ಲಿ ನಾನು ಎಂಪ್ಲಾಯೀಸ್ ಆಗಿರ್ಬೋದು, ಎಲ್ಲರೂ ಕೊಡೋ ಅಭ್ಯಾಸ ಒಂದು ಇಟ್ಕೋಬೇಡಿ. ನೀವು ಒಂದು ಸಂಸ್ಥೆಗೆ ಸೇರಿದಾಗ ನಾವು ಎಲ್ಲಿದ್ರೂ ಕೆಲಸ ಮಾಡಬೇಕು. ಆ ಪ್ರೀತಿ ವಿಶ್ವಾಸದಿಂದ ನಾವು ಕೆಲಸ ಮಾಡಿದಾಗ ಎಂಪ್ಲಾಯೀಸು ಅದಕ್ಕೆ ಬರೋ ಪ್ರೀತಿ ವಿಶ್ವಾಸ ಎಲ್ಲೂ ಸಿಗೋದಿಲ್ಲ. ನಾವು ಯಾವುದೇ ಡಾಕ್ಟರ್ ಆಗಿರ್ಲಿ, ನಮ್ಮ BGS ಸಂಸ್ಥೆ ಆಗಿರ್ಬೋದು, ಅಥವಾ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಅಥವಾ ವಿದ್ಯಾಸಂಸ್ಥೆಗಳಾಗಿರ್ಬೋದು, ನನ್ನ ಹತ್ರ ಇರೋ ಟೀಚರ್ಸ್ 99.9% ಯಾರು ಬಿಟ್ಟು ಹೋಗಲ್ಲ. 1% ಅಷ್ಟೇ ಬಿಟ್ಟು ಹೋಗ್ತಾರೆ. ಆ ಸಂಸ್ಥೆ ಬೆಳೀತಿರೋದಕ್ಕೆ ಕಾರಣ ಅವ್ರು ಇರೋದಕ್ಕೆ. ಈ ಸಂಸ್ಥೆ ಬೆಳೆಸ್ತಾ ಇರೋದು ನೀವೆಲ್ಲರೂ. ಇವತ್ತು ಶಿವಸ್ವಾಮಿಯವರು ಒಬ್ಬ ಮನುಷ್ಯ ಎಷ್ಟು ಟೆಕ್ನಿಕಲ್ ಆಗಿ ಬಂದು ಇವತ್ತು ಈ ರೀತಿ ಒಂದು ಸಂಸ್ಥೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಆ ಸಂಸ್ಥೆ ಹಿಂದೆ ಹಲವಾರು ಕಷ್ಟಗಳು ಇರ್ತದೆ. ಇವತ್ತು ದುಡ್ಡಿದ್ರೆ ದೊಡ್ಡಪ್ಪ, ಆದ್ರೆ ಇವತ್ತು ಆ ದುಡ್ಡನ್ನ ದೇವರು ಯಾವುದೋ ರೀತಿ ಅವರಿಗೆ ಸಹಾಯ ಬರುತ್ತೆ. ಅವರಿಗೆ ನಿಮ್ಮೆಲ್ಲ ಸಹಕಾರ, ಈ ಸಂಸ್ಥೆ ಇನ್ನೂ ಬೆಳೆಸ್ಬೇಕು ಅಂತ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಚಾಲೆಂಜ್ ಇರಬೇಕು. ನಮ್ಮ ಪ್ರೇಮ್ ಏನಿದ್ದಾರೆ ಇವತ್ತು ಅವರು ಈ ರೀತಿ ಬರಬೇಕು ಅಂತ ನೆನಪಿರಲಿ ಪ್ರೇಮ್ ಅಂತ ಬಂತು. ಯಾಕೆಂದ್ರೆ ಒಂದೇ ಒಂದು ಮೂವಿ ನೆನಪಿರಲಿ ಅಂತ. ಆದ್ರೆ ಇವತ್ತು ಅವ್ರಿಗೆ ಸ್ಲೋಗನ್ ಆಯ್ತು ಅದು ನೆನಪಿರಲಿ ಅನ್ನೋದು. ಹಂಗೆ ಇವತ್ತು ಜನರಲ್ ಆಗಿ ಹೇಳ್ತಾ ಇದ್ರು, ಬಿಸಿಲಿರೋ ಕಡೆ ಕೆಲಸ ಇದ್ರೆ ಸ್ವಾಮೀಜಿ ಬಿಸಿಲು ನಮಗೆ ಲೆಕ್ಕಕ್ಕೆ ಬರಲ್ಲ ಅಂತ. ಯಾವಾಗ ಕೆಲಸ ಇಲ್ವೋ ಅವಾಗ ನಮ್ಗೆ ಬಿಸಿಲು ಸುಡುತ್ತೆ. ಇವತ್ತು ಕ್ರಿಕೆಟ್ ಆಡೋರು ಬಿಸಿಲಿದ್ರೆ ಆಡ್ತಾರೆ, ಬಿಸಿಲು ಇಲ್ದಿದ್ರು ಆಡ್ತಾರೆ. ಅವ್ರಿಗೆ ಶ್ರಮ ಪಟ್ರೆ ಅವ್ರು ಇಂಟರ್ನ್ಯಾಷನಲ್ ಕೋಚ್ ಆಗ್ಬೋದು, ಇಂಟರ್ನ್ಯಾಷನಲ್ ಪ್ಲೇಯರ್ ಆಗ್ಬೋದು. ಅದೇ ರೀತಿ ಇವತ್ತೆಲ್ಲ ಕ್ಯಾಪ್ಟನ್ಶಿಪ್ ಏನಿದೆ, ನಮ್ಮ ಶಿವಸ್ವಾಮಿಯವರಾಗ್ಲಿ, ನಮ್ರತಾ ಆಗ್ಲಿ, ನಮ್ಮ ಔಟ್ಪುಟ್ ಆಗ್ಲಿ, ಇನ್ಪುಟ್ ಆಗ್ಲಿ, ಮಾರ್ಕೆಟಿಂಗ್ ಟೀಮ್ ಆಗ್ಲಿ, ನಿಮ್ಮೆಲ್ಲ ಎಡಿಟರ್ಸು, ಕಾಪಿ ಎಡಿಟರ್ಸ್ ಇರ್ಬೋದು, ಎಲ್ಲಾ ತರದ್ರಲ್ಲೂ ಇದೀರಾ. ನನಗೆ ಯಾಕೆಂದ್ರೆ ನಮ್ರತಾ ಈಗ ಕಲಿಸ್ಕೊಡ್ತಾವ್ರೆ ಯಾರು ಏನೇನು ಅಂತ. ಅದನ್ನ ನಾನು ಕಲಿತಾ ಇದ್ದೀನಿ. ಮೊದಲು ಔಟ್ಪುಟ್ ಅಂದ್ರೆ ಏನು ಗೊತ್ತಿಲ್ಲ, ಇನ್ಪುಟ್ ಅಂದ್ರೆ ಏನು ಗೊತ್ತಿಲ್ಲ, ಕಾಪಿ ಎಡಿಟರ್ ಅಂದ್ರೆ ಏನು ಗೊತ್ತಿಲ್ಲ. ಇವತ್ತು ನಾನು ಟಿವಿ ನಿಮ್ಮ ಕಾಲಿಟ್ಟಾಗ ಈ ಅಮೃತ ಗಳಿಗೆಯಲ್ಲಿ ಇವತ್ತು ಯಾವತ್ತು ಸ್ಟಾರ್ಟ್ ಮಾಡಿದ್ನು ಇವತ್ತು 6 ಚಾನಲ್ ಆಗಿದೆ. ಅದೇನೋ ಅದನ್ನ ನಡ್ಕೊಂಡು ಹೋಗ್ತಾ ಇದೆ. ಆದ್ರೆ ಇದು ನನ್ನ ಕೂಸಾಗಿರೋದ್ರಿಂದ ಈ ಕೂಸನ್ನ ನೀವು ಬೆಳೆಸ್ಬೇಕು. ಆ ಕೂಸನ್ನ ಯಾವತ್ತು ಇಲ್ಲಿಂದ ಬಿಟ್ಟು ಹೋಗೋದಾಗ್ಲಿ ಅಥವಾ ಇನ್ನೊಂದ್ ಕಡೆಗೆ ಹೋಗೋದಾಗ್ಲಿ ಮಾಡೋದಾಗ್ಲಿ ಬೇಡ. ಒಂದು ಸಂಸ್ಥೆಯಲ್ಲಿ ಇದೀರಾ ಅಂದ್ರೆ ಆ ಸಂಸ್ಥೆಗೆ ಒಂದು ಋಣ, ತಾಯಿ ಋಣ. ಎಲ್ಲರನ್ನೂ ತಾಯಿ ಅಂತ ಕರೆದ್ರುವೆ ತಾಯಿನೇ. ಆ ತಾಯಿನ ತಾಯಿಯಾಗಿ ಕರೆಯೋಣ, ತಾಯಿನ ಮಮತೆಯಿಂದ ಪ್ರೀತಿಸೋಣ. ಈ ಸಂಸ್ಥೆಯ ಅನ್ನ, ಅಕ್ಷರ, ಆರೋಗ್ಯ ಎಲ್ಲ ನೀವು ಪಡ್ಕೊಂಡಿದ್ದೀರಾ. ಈ ಸಂಸ್ಥೆ ಋಣನ ನಾವು ತೀರಿಸಬೇಕು ಅಂದ್ರೆ ಇನ್ನೂ ಹೆಚ್ಚಿನ ಶ್ರದ್ಧೆ ವಹಿಸಿ ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಅಭಿನಂದನೆಗಳು. ಶೇಖರ ನನಗೆ
ಶೇಖರಣ್ಣ ಯಾವುದೇ ಕೆಲಸಕ್ಕೆ ಕೈ ಇಟ್ರು ಅದು ಬಂಗಾರ ಆಗುತ್ತೆ. ಯಾಕಂದ್ರೆ ಅವರು ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾವುದೇ ಕೆಲಸನೂ ಮಾಡಲ್ಲ. ಸಾಕಷ್ಟು ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರು ಯಾವುದೇ ಕೆಲಸ ಮಾಡಿದ್ರು ಮಾಡ್ತಾರೆ. ಸೊ ಹಾಗಾಗಿ ಅವ್ರು ಏನೇ ಕೆಲಸ ಕೈ ಹಿಡಿದ್ರು ಸಹ ಸೂಪರ್ ಡೂಪರ್ ಸಕ್ಸಸ್ ಆಗುತ್ತೆ. ಅಂಡ್ ಎರಡನೇದಾಗಿ ಇವತ್ತು ಈ ಗ್ಯಾರಂಟಿ ಚಾನಲ್ ಯಾರ್ಯಾರು ಇದ್ದೀರಾ ಎಲ್ಲರೂ ನನ್ನ ಆತ್ಮೀಯ ಸ್ನೇಹಿತರೆ. ನಮ್ರತಾ ಅವ್ರು ಇರ್ಬೋದು, ಶಿವಸ್ವಾಮಿ ಅವರು ಇರ್ಬೋದು, ಮತ್ತೆ ನನ್ನ ಆತ್ಮೀಯ ಗೆಳೆಯ ಲಕ್ಷ್ಮಿ ಇರ್ಬೋದು, ಮತ್ತೆ ರಾಧಾ ಹಿರೇಗೌಡರು ಇರ್ಬೋದು, ಎಲ್ಲಾನು ಇವತ್ತು ಒಟ್ಟಿಗೆ ಸೇರಿಕೊಂಡು ಒಂದು ಗ್ಯಾರಂಟಿ ಚಾನಲ್ನ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಜನರಿಗೆ ಪಕ್ಕಾ ಗ್ಯಾರಂಟಿ ಇದರಿಂದ ಒಳ್ಳೆ ನ್ಯೂಸ್ಗಳೇ ಹೋಗುತ್ತೆ ಅಂತ ಹೇಳಿ. ಯಾಕಂದ್ರೆ ಇವತ್ತು ನಿಮಗೆ ಗೊತ್ತಿರ್ಬೋದು, ಬೆಳಿಗ್ಗೆ ಎದ್ದು ಅಂತಂದ್ರೆ ಏನ್ ನಾವು ಇನ್ಸ್ಟಾ ಓಪನ್ ಮಾಡಿದ್ರು, ಯಾವುದೇ ನ್ಯೂಸ್ ಚಾನಲ್ ಓಪನ್ ಮಾಡಿದ್ರು ನೆಗೆಟಿವ್ 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 ಬರ್ತಾ ಇರುತ್ತೆ. ಪಾಸಿಟಿವ್ ಮೋಟಿವೇಟ್ ಮಾಡೋಂಥದ್ದು ಏನೋ ಒಂದು ಬರಬೇಕು. ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬೆಳಿಗ್ಗೆ ಎದ್ದು ನಾವು ಮೊಬೈಲ್ ಓಪನ್ ಮಾಡಿದ ಕೂಡಲೇ ಏನೋ ಒಂದು ಪಾಸಿಟಿವ್ ನ್ಯೂಸ್ ನಮಗೆ ಕಣ್ಣಿಗೆ ಬಿತ್ತು ಅಂದ್ರೆ ಅವತ್ತು ದಿನ ಪೂರ್ತಿ ನಮಗೆ ಪಾಸಿಟಿವ್ ಆಗೇ ಇರುತ್ತೆ. ಅದೇ ನೆಗೆಟಿವ್ ಇತ್ತು ಅಂದ್ರೆ ನೆಗೆಟಿವ್ ಕಡೆನೇ ಮೈಂಡ್ ಓಡ್ತಾ ಇರುತ್ತೆ. ಸೊ ಶೇಖರಣ್ಣ ಅವರು ಇರೋದ್ರಿಂದ, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಇರೋದ್ರಿಂದ ಅದ್ಭುತವಾದಂತ ಒಂದು ತಂಡ ಇದು. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಹಾಗೇನೆ ನನ್ನ ಆತ್ಮೀಯ ಸ್ನೇಹಿತರಂತ ನವೀನ್ ಅವರು ಬಂದಿದ್ದಾರೆ, ಅವರು ಸಹ ಇದಕ್ಕೆ ಸಹಾಯಸ್ತವಾಗಿ ನಿಂತಿದ್ದಾರೆ. ಎಲ್ಲರೂ ಒಳ್ಳೇದಾಗ್ಲಿ. ಭುವನ್ ಇದ್ದಾನೆ, ಎಲ್ರಿಗೂ ಒಳ್ಳೇದಾಗ್ಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಮಸ್ಕಾರ. ಒಂದು ಟೈಮಲ್ಲಿ ನಾನು ಶೇಖರ್ ಸ್ವಾಮೀಜಿಗೆ ಹಿಂಗೆ ಒಂದು ಸಹಾಯ ಪಡೆಯಕ್ಕೆ ಹೋಗಿದ್ದೆ. ಅವರು ನನ್ನ ಕೈ ಸುಮಾರು ಒಂದು 15 ವರ್ಷದ ಹಿಂದೆ ನನ್ನ ಕೈ ಹಿಡಿದ್ರು. ಇವತ್ತು ನಾನೊಂದು ಮಟ್ಟಕ್ಕೆ ಸಾಧನೆ ತೋರ್ಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಅವ್ರಿಗೆ ಯಾವ ತರ ನಾನು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ, ಮೊದಲನೇದಾಗಿ. ಎರಡನೇದಾಗಿ, ಅವ್ರನ್ನ ನಾನು ಸುಮಾರು ವರ್ಷದಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಅವರ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಈಗ ಹೇಳಿದ್ರು ಅವರು 4 ಚಾನೆಲ್ ತಗೊಂಡೆ, 6 ಚಾನೆಲ್ ತಗೊಂಡೆ, 8 ಚಾನೆಲ್ ತಗೊಂಡೆ ಅಂತ ತುಂಬಾ ಹೆಮ್ಮೆ ಅನ್ಸುತ್ತೆ. ಆದ್ರೆ ನಾನು ಅವ್ರಿಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಯಾಕಂದ್ರೆ ಆರೋಗ್ಯ ಕಡೆನೂ ನೋಡ್ಕೊಳ್ಳಿ. ಯಾಕಂದ್ರೆ ನಾವು ತುಂಬಾ ಅವರಿಂದ ನಾವು ಒಂದು ಬ್ಲೆಸ್ಸಿಂಗ್ಸ್ ನ ಕೇಳ್ತೀವಿ. ಅವ್ರಿಗೆ ಯಾರು ಬ್ಲೆಸ್ಸಿಂಗ್ಸ್ ಇದೆ ಯಾರಿಗೂ ಗೊತ್ತಿಲ್ಲ, ಅವ್ರೊಬ್ರಿಗೆ ಗೊತ್ತಾಗ್ಯದು. ಅವರು ಎಷ್ಟು ಶ್ರಮ ಪಡ್ತಾ ಇದಾರೆ, ಎಷ್ಟು ಜೀವನದಲ್ಲಿ ಎಷ್ಟು ಕಷ್ಟ ಪಡ್ತಾ ಇದಾರೆ ಯಾರಿಗಾರ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ನಾನು ಪ್ರತಿ ಸತಿ ಅವ್ರು ಹೋದಾಗ, ಗುರುಗಳೇ ನಿಮ್ಮ ಆರೋಗ್ಯ ಹೆಂಗಿದೆ, ಆರೋಗ್ಯ ನೋಡ್ಕೊಳ್ಳಿ. ಅದನ್ನ ನಾನು ರಿಕ್ವೆಸ್ಟ್ ಮಾಡ್ತೀನಿ ಗುರುಗಳಿಗೆ, ಆದಷ್ಟು ಆರೋಗ್ಯ ನೋಡ್ಕೊಳ್ಳಿ. ಯಾಕಂದ್ರೆ ನೀವು ಚೆನ್ನಾಗಿದ್ರೆ ಇಂಥ 100 ಚಾನಲ್ಗಳು ಈಚೆ ಬರ್ತವೆ. ಆಮೇಲೆ ನಾನು ಈಗ 4000 ಜನ ಅಂತ ನಾನು ಹೇಳಿದಾಗ ಇಲ್ಲಿ ಹೆಮ್ಮೆ ಅನ್ಸ್ತು. ಇಷ್ಟೊಂದು ಜನ, ಎಷ್ಟು ಜನ ಇದಾರೆ ಗೊತ್ತಿಲ್ಲ. ಗ್ಯಾರಂಟಿ ನ್ಯೂಸ್ 1 ವರ್ಷದಲ್ಲಿ ಇಷ್ಟು ಜನ ಇದ್ದಾರೆ ಅಂತ ಹೇಳ್ತಾ ಇದ್ರು. ಗುರುಗಳು ಒಂದೇ ಒಂದು ಮಾತು ಹೇಳಿದ್ರು, ಆದಷ್ಟು ನೀವು ನಿಮ್ಮ ಕೆಲಸಕ್ಕೆ ಜಾಸ್ತಿ ದಿನ ಅವಕಾಶ ಕೊಡಿ, ಅದು ಬೆಳೆಯಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಅಂದ್ರೆ ನಾವು ಎಷ್ಟು ದಿವಸ ಇರ್ತೀವಿ, ನಾವು ಇಲ್ಲಿರ್ತೀವೋ ಇನ್ನೊಂದ್ ಕಡೆ ಹೋಗ್ತೀವೋ, ಒಂದೇ ಕಡೆ ಇದ್ರೆ ಸಂಬಳ ಒಂದು 100-200 ರೂಪಾಯಿ ಜಾಸ್ತಿ ಆಗ್ಬೋದು, 1000-2000 ಜಾಸ್ತಿ ಆಗ್ಬೋದು. ಹೊರತುವೆ ನೀವು ಇಲ್ಲಿ 1000 ಕಡಿಮೆ ಇದ್ರು ನಿಮ್ಮ ಬೆಳವಣಿಗೆ ಇಂಪಾರ್ಟೆಂಟ್. ಬೆಳವಣಿಗೆ ತುಂಬಾ ಇಂಪಾರ್ಟೆಂಟ್. ಇವತ್ತು ನೀವು TRP ನೋಡಕ್ ಹೋಗ್ಬೇಡಿ. ಇವತ್ತು TRP ಡೆಫಿನೆಟ್ ಆಗಿ ಮುಂದೆ ಬಂದೇ ಬರುತ್ತೆ. ನಿಮ್ಮ ಬೆಳವಣಿಗೆ ಹಂಗೆ ಆಗೇ ಆಗುತ್ತೆ. ಯಾಕಂದ್ರೆ ನಾವು ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದಾಗ ನಾನು 1000 ರೂಪಾಯಿ ಸಂಬಳ ಕೊಡಕ್ ಆಗ್ತಿರ್ಲಿಲ್ಲ. ಇವತ್ತು ನನ್ನ ಹತ್ರ 1000 ವರ್ಷದಿಂದ 100 ವರ್ಷದಿಂದ ಸುಮಾರು ಒಂದು 8-9 ವರ್ಷದಿಂದ ನನ್ನ ಹತ್ರ ಕೆಲಸ ಮಾಡೋರು ಇದ್ದಾರೆ, 30 ವರ್ಷದ ಕೆಲಸ ಮಾಡೋರು ಇದ್ದಾರೆ ಅನ್ಸುತ್ತೆ. ಅವರ ಒಂದು ಬಲ ನನ್ನ ಈ ಮಟ್ಟಕ್ಕೆ ತಗೊಂಡ್ಬಂದಿದೆ. ಎರಡನೇದಾಗಿ, ಮೋಸ್ಟ್ ಇಂಪಾರ್ಟೆಂಟ್, ಗುರುಗಳ ಕೈ ಇದೆಯಲ್ಲ, ಅವ್ರು ಏನೇ ರಿಬ್ಬನ್ ಕಟ್ ಮಾಡ್ಲಿ, ಇದುವರೆಗೂ ಯಾವುದು ಫೇಲ್ಯೂರ್ ಅನ್ನೋದು ಅವ್ರ ಕೈಯಲ್ಲಿ ಬಂದೇ ಇಲ್ಲ. ಅಷ್ಟು ಮನಸ್ಸಿಂದ ಮಾಡ್ತಾರೆ. ಅವ್ರ ಒಂದು ಗುರುಗಳು ಒಂದು ಹೊರಗಡೆ ಒಂದು ಮಾತು ಹೇಳಿದ್ರು, ಹೊಟ್ಟೆ ತುಂಬಿಸ್ಬೋದು, ಹೃದಯ ತುಂಬಿಸೋದು ತುಂಬಾ ಕಷ್ಟ ಅಂತ. ಸೊ ಅವ್ರ ಮನ್ಸಲ್ಲಿ ಎಷ್ಟಿದೆ, ಅವ್ರ ಹೃದಯ ನಾವು ತುಂಬಿಸ್ಬೇಕು. ನಾವೆಲ್ಲ ಸೇರಿ ಅವ್ರ ಹೃದಯ ನಾವು ತುಂಬಿಸಿದ್ರೆ ಅವರು ನಮ್ಮಂತ ಸಾವಿರಾರು ಜನಕ್ಕೆ ಹೊಟ್ಟೆ ತುಂಬಿಸ್ತಾರೆ. ಇಷ್ಟು ಹೇಳ್ತಾ ಗ್ಯಾರಂಟಿ ನ್ಯೂಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಇನ್ನೂ ಬೆಳೀರಿ ಅಂತ ಹೇಳ್ತಾ, ಅಂಡ್ ಶಿವಸ್ವಾಮಿ ಸರ್ಗೂ ಮತ್ತು ನಮ್ರತಾ ಮೇಡಮ್ಗೂ ನಾನು ಯೂಶುವಲ್ ಆಗಿ ತುಂಬಾ ಕಡಿಮೆ ಗುರುಗಳಿಗೂ ಹೇಳ್ತೀನಿ, ನಾನು ಎಲ್ಲೂ ಬರೋದಿಲ್ಲ, ಎಲ್ಲೂ ಕಾಣ್ಕೊಳ್ಳೋದಿಲ್ಲ. ಅವರ ಒಂದು ಒಳ್ಳೆ ಗುಣದಿಂದ, ಅವರ ಒಂದು ನಿಷ್ಠೆ ಏನೋ ಒಂದು ಕಾಣಿಸ್ತು ನನಗೆ. ಹಂಗಾಗಿ ನೆನ್ನೆ ನಾನು ಪ್ರೇಮ್ ಅವ್ರಿಗೆ ಫೋನ್ ಮಾಡಿದೆ, ಪ್ರೇಮ್ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ, ಇಲ್ಲ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ಗುರುಗಳು ಹೊರಟಿದ ತಕ್ಷಣ ನಾನು ಬಂದ್ಬಿಟ್ಟು ಅವ್ರನ್ನ ಒಂದು ಆಶೀರ್ವಾದ ತಗೊಂಡು ನಿಮ್ಗೆಲ್ಲ ವಿಶ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಎನಿವೆ, ಆಲ್ ದ ಬೆಸ್ಟ್. ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಿ. ಥ್ಯಾಂಕ್ ಯು. థ్యాంక్ యూ సార్. అందరికీ నమస్కారం. ముందుగా 1 ఇయర్ కంప్లీట్ చేసుకున్నందుకు గ్యారంటీ న్యూస్ ఛానల్కు, న్యూస్ ఛానల్లో పనిచేస్తున్న మీ అందరికీ శుభాకాంక్షలు తెలియజేస్తున్నాను.
న్యూస్ ఛానల్ నడపడం అంటేనే ఒక ధైర్యం చేసి స్వామీజీ నడుపుతున్నందుకు ముందుగా స్వామీజీకి పదాభివందనం చేస్తున్నాం. ఎందుకంటే న్యూస్ ఛానల్ అంటే ప్రస్తుతం సమాజంలో ఏం జరుగుతుందనేది ప్రజలకు తెలియపరచడంలో ముఖ్యంగా కీలక పాత్ర పోషించేది న్యూస్ ఛానల్స్. దాంట్లో పనిచేసే వాళ్ళు ఎన్ని కష్టాలు ఎదుర్కొని ప్రజలకు వాస్తవాలు తెలియజేస్తుంటారు. అందుకు మీ అందరూ ఇంకా కష్టపడి ఇట్లా ఇంకా ఛానల్కు మంచి పేరు తీసుకురావాలని చెప్పి మీ అందరినీ కోరుతున్నాను. అలాగే స్వామీజీ గారిని కూడా ఈ గ్యారంటీ న్యూస్ ఛానల్ను ఒక కర్ణాటకకే పరిమితం కాకుండా పక్క రాష్ట్రాలకు కూడా మీరు న్యూస్ ఛానల్ను ఇంప్రూవ్ చేయాలని చెప్పి నేను స్వామీజీ వారిని కూడా కోరుతున్నాను. అలాగే ఈరోజు స్వామీజీ వారు తిరుమల తిరుపతి దేవస్థానానికి ఒక ఎలక్ట్రిక్ బస్సు స్వామివారికి ఇవ్వడం జరిగింది. ఈరోజే వర్క్ స్టార్ట్ అయింది. ఒక 2 monthsలో కూడా బస్సు స్వామీజీ టెంపుల్కి ఇస్తున్నారు. మీ ఛానల్ ద్వారా ఈరోజు తెలియపరచడం చాలా సంతోషంగా ఉంది.